ನೀವೇನಾದರೂ ಈ ರೆಮಿಡಿಯನ್ನು ಕರೆಕ್ಟಾಗಿ 7 ದಿನ ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಥ್ಯಾಂಕ್ಸ್ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಕ್ಕೆ, ನನ್ನ ಸ್ಕಿನ್ನನ್ನು ಬೆಟರ್ ಸ್ಕಿನ್ ಟೆಕ್ಸ್ಚರನ್ನು ತಂದು ಕೊಟ್ಟಿದ್ಯಾ ಅನ್ನತ್ತೆ. ಈ ಮಾತಲ್ಲಂತರೂ ಅನುಮಾನವೇ ಇಲ್ಲ. ನೀವಂತರೂ ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ. ಯಾಕಂದರೆ ನಿಮ್ಮ ಸ್ಕಿನ್ ಮೇಲಿರೋ ಎಲ್ಲ ತರಹದ ಪ್ರಾಬ್ಲಮ್ಸ್, ಪಿಂಪಲ್ ಮಾರ್ಕ್ಸ್, ಆ್ಯಕ್ನಿ ಮಾರ್ಕ್ಸ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಈ ಎಲ್ಲ ಪ್ರಾಬ್ಲಮ್ಸನ್ನು ಆಲ್ರೆಡಿ ಇದು ಸಾಲ್ವ್ ಮಾಡಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೇಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಅಮೇಝಿಂಗ್ ರೆಮಿಡಿ. ಇದು ನಿಮ್ಮ ಸ್ಕಿನ್ನನ್ನು ಎಕ್ದಮ್ ಫ್ಲಾಲೆಸ್ ಮಾಡಿಬಿಡತ್ತೆ. ನಿಮ್ಮ ಸ್ಕಿನ್ ಟೆಕ್ಸ್ಚರನ್ನು ಇಂಪ್ರೂವ್ ಮಾಡುತ್ತೆ. ನಿಮ್ಮ ಸ್ಕಿನ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ ಅದೆಲ್ಲ ಸಬ್ಸೈಡ್ ಆಗಿ ಹೋಗಿರುತ್ತೆ. ನಿಮ್ಮ ಸ್ಕಿನ್ ಮೇಲಿರೋ ಎಲ್ಲ ಥರದ ಪ್ರಾಬ್ಲಮ್ಸ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್. ಜಾಸ್ತಿ ಜನ ನನಗೆ ಪಿಂಪಲ್ ಮಾರ್ಕ್ಸ್ಗೆ ಹೇಳಿ ಪಿಂಪಲ್ ಮಾರ್ಕ್ಸನ್ನು ಕೂಡ ಇದು ಏಕ್ದಮ್ಸೆ ರಿಮೂವ್ ಮಾಡುತ್ತೆ. ಇದನ್ನು ನೀವು ಕರೆಕ್ಟಾಗಿ 2 ವಾರ ಮಾಡಿದರೆ ನಿಮ್ಮ ಸ್ಕಿನ್ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಈ ಮಾತಲ್ಲಂತರೂ ಅನುಮಾನವೇ ಇಲ್ಲ. ನೀವೇ ಬಂದು ಬೆರಿತೀರಾ, ಥ್ಯಾಂಕ್ಸ್ ಅಕ್ಕ ಇಷ್ಟು ಒಳ್ಳೆ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದಕ್ಕೆ ಅಂತೀರಾ. ಯಾಕಂದರೆ ಅಷ್ಟು ಪಾಸಿಟಿವ್ ಆಗಿದೆ ರಿಸಲ್ಟು. ಖಂಡಿತವಾಗಿ ಇದನ್ನು ನೀವು ಇದನ್ನು ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ. ಮಾಡ್ಕೊಳ್ಳೋದ್ರಲ್ಲೂ ಮೆಸ್ಸಿಲ್ಲ, ಹಚ್ಕೊಳ್ಳೋದ್ರಲ್ಲೂ ಮೆಸ್ಸಿಲ್ಲ. ಮಾಡ್ಕೊಳ್ಳೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬೇಕು ಒಂದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ನೀಟಾಗಿ ಅದರ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 5 ಚಮಚೆ ಅದರ ಜ್ಯೂಸ್ ಬೇಕು ನಮಗೆ. ಸೆಕೆಂಡ್ ಬಂದು ಟೊಮ್ಯಾಟೋನ ಜ್ಯೂಸ್ ಕೂಡ ಬೇಕು ನಮಗೆ. ಟೊಮ್ಯಾಟೊ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 2 ಜ್ಯೂಸು ನಮಗೆ 5 ಟೇಬಲ್ ಸ್ಪೂನ್ಸ್ ಬೇಕು. ನೆಕ್ಸ್ಟ್ ಈಗ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ಸ್ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ. ಇದಕ್ಕೆ 1 ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್. ನೆಕ್ಸ್ಟ್ ಆಲೂಗಡ್ಡೆ ರಸ 5 ಚಮಚೆ, ಟೊಮ್ಯಾಟೊ ರಸ 5 ಚಮಚೆ, ಅಕ್ಕಿ ಹಿಟ್ಟು, ಸ್ಯಾಂಡಲ್ವುಡ್ ಪೌಡರು ಈ ಎಲ್ಲದರ ಜ್ಯೂಸನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐಸ್ ಟ್ರೇಗೆ ಒಂದೊಂದಾಗಿ ನೀಟಾಗಿ ಹಾಕ್ಕೊಳ್ಳಿ. ನಾವು ಆ ಕ್ಯೂಬ್ಸನ್ನು ತಕ್ಕೊಳ್ಳುವಾಗ ಕೂಡ ನಮಗೆ ಪ್ರಾಬ್ಲಮ್ ಆಗಬಾರ್ದು. ಹಾಗಾಗಿ ನೀಟಾಗಿ ಒಂದೊಂದೇ ನೀಟಾಗಿ ಹಾಕ್ಕೊಂಡ್ರೆ ನಿಮಗೆ ತಗೊಳ್ಳುವಾಗೂ ಮೆಸ್ ಆಗಲ್ಲ, ಹಚ್ಕೊಳ್ಳುವಾಗೂ ಮೆಸ್ ಆಗಲ್ಲ, ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಮಾಡ್ಕೊಳ್ಳೋವಾಗಲೇ ನೀವು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಹಚ್ಕೊಳ್ಳೋವಾಗ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ, ನಿಮಗೆ ಇರಿಟೇಟು ಆಗಲ್ಲ. ಐಸ್ ಟ್ರೇಗೆ ಹಾಕೊಂಡಾದ್ಮೇಲೆ ಫ್ರೀಸರ್ ಒಳಗಡೆ ಇಡಿ. 1 ನೈಟಲ್ಲಿ ನೀವು ಅದನ್ನು ಆಲ್ಮೋಸ್ಟ್ ಐಸ್ ಕ್ಯೂಬ್ಸ್ ಆಗಿರುತ್ತೆ. ಫಾರ್ ದ ಅಪ್ಲಿಕೇಶನ್, ಈಗ ರೆಮಿಡಿನ ಕೇಳಿಸ್ಕೊಂಡಿದ್ದೀರಾ ತಾನೆ, ಅಪ್ಲಿಕೇಶನನ್ನು ಸರಿಯಾಗಿ ಕೇಳಿಸ್ಕೊಡ್ರಿ, ಆವಾಗ ರಿಸಲ್ಟ್ ಸಿಗೋದಂತರೂ ಪಕ್ಕ. ಫಾರ್ ದ ಅಪ್ಲಿಕೇಶನ್ ನೀವು ಬೆಳಿಗ್ಗೆ ಅಥವಾ ರಾತ್ರಿ ನಿಮ್ಮ ಹತ್ರ ಯಾವಾಗ ಟೈಮ್ ಇರುತ್ತೋ 1 ಐಸ್ ಕ್ಯೂಬನ್ನು ತೊಗೊಂಡು, ಫೇಸ್ ವಾಶ್ ಆದಮೇಲೆ ಐಸ್ ಕ್ಯೂಬನ್ನು ತೊಗೊಂಡು ನೀಟಾಗಿ ಆಲ್ ಓವರ್ ಫೇಸ್ನ ಎಲ್ಲ ಕಡೆ ಹಚ್ಕೊಂಡು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಆ ಎಲ್ಲೆಲ್ಲಿ ನಿಮಗೆ ಪಿಂಪಲ್ ಮಾರ್ಕ್ಸು, ಆ್ಯಕ್ನಿ ಮಾರ್ಕ್ಸು, ಪಿಗ್ಮೆಂಟೇಷನು ಆ ಎಲ್ಲ ಪ್ರಾಬ್ಲಮ್ಸ್ ಕಡೆ ನೀವು ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಿ. ನೀಟಾಗಿ ಈವೆನ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿದ್ದಾದಮೇಲೆ 15 ನಿಮಿಷ ಹಾಗೆ ಇರೋದಕ್ಕೆ ಬಿಡಿ. ಅದನ್ನು ಪೂರ್ತಿಯಾಗಿ ಡ್ರೈ ಆದಮೇಲೆ ನೀವು ವಾಶ್ ಮಾಡ್ಕೊಳ್ಬೋದು. ಬೇಸಿಕಲಿ ನಾನೇನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಅಪ್ಲೈ ಮಾಡಿಕೊಂಡು ಹಚ್ಕೊಂಡು ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ಒಂದು 15 ನಿಮಿಷ ಬಿಟ್ಟು ಡೈರೆಕ್ಟಾಗಿ ನೀವು ಸ್ನಾನಕ್ಕೆ ಹೋಗಿಬಿಡ್ಬೋದು. ಬರ್ತಿರುವಾಗಲೇ ನಿಮಗೆ ವಿಸಿಬಲಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಮೇಲೆ. ಫಸ್ಟ್ ಅಪ್ಲಿಕೇಶನಲ್ಲಿ ವಿಸಿಬಲಿ ಕಾಣಿಸುತ್ತೆ. ನಿಮ್ಮ ಸ್ಕಿನ್ ಎಷ್ಟು ಬ್ರೈಟರ್ ಆಗಿ ಕಾಣಿಸ್ತಿರತ್ತೆ ಅಂದರೆ ಲಿಟ್ರಲಿ ನೀವು ಶಾಕ್ ಆಗಿಬಿಡ್ತೀರ. ಫಸ್ಟ್ ಅಪ್ಲಿಕೇಶನಲ್ಲಿ ಇಷ್ಟು ಚೆನ್ನಾಗಿ ಗ್ಲೋ ಸಿಗುತ್ತಾ? ನಾನು ಇದನ್ನು ದಿನ ಮಾಡ್ತೀನಿ, ನೀವು ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅಷ್ಟು ಚೆನ್ನಾಗಿರೋ ರಿಸಲ್ಟ್ ನಿಮಗೆ ಸಿಗುತ್ತೆ. ಮತ್ತು ನೀವು ಎಕ್ಸ್ಟ್ರಾ ಫೇಸ್ ವಾಶು ಅದು ಇದು ಅಂತ ಹಚ್ಚೋ ಅವಶ್ಯಕತೆನೇ ಇರಲ್ಲ. ಆಲ್ಮೋಸ್ಟ್ ನಿಮ್ಮ ಫೇಸನ್ನು ಡೀಪ್ ಕ್ಲಿನ್ಸ್ ಮಾಡಿರುತ್ತೆ. ಇದು ನಿಮ್ಮ ಸ್ಕಿನ್ನಿನ ಎಲ್ಲ ಪ್ರಾಬ್ಲಮ್ಸ್ ತುಂಬ ಬೇಗನೆ ನಿಮ್ಮ ಸಾಲ್ವ್ ಮಾಡುತ್ತೆ. ಇದನ್ನು ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಿ. ರಿಸಲ್ಟ್ ಬಂದ ಮೇಲೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಒಳ್ಳೆ ರೆಮಿಡಿಗೆ ಒಂದು ಲೈಕ್ ಅಂತರೂ ಸಿಗತ್ತಲ್ಲ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.